ನಮಸ್ಕಾರ ಅಣ್ಣ. ಅಣ್ಣ ನಮಸ್ಕಾರ. ಯಾವ್ರು ಅಣ್ಣ? ಅಣ್ಣ ನಮ್ದು ಚಿಕ್ಕಮಗಳೂರು ಚನ್ನಪಣ್ಣ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಈಗ ಕರಗಳು ಹಾಕೊಂಬಂದಿದ್ದೀರ ಅಣ್ಣ, ಅಲ್ಲಿಂದ ಹಾಕೊಂಬಂದಿದಿರಲ್ಲ, ಹೆಂಗ್ ನಡೀತೈತಿ ಜಾತ್ರೆ? ಜಾತ್ರೆ ಚೆನ್ನಾಗ್ ನಡೀತಾ ಇದೆ, ವ್ಯಾಪಾರ ಚೆನ್ನಾಗ್ ನಡೀತಾ ಇದೆ. ಯಾವಾಗಿಂದ ಕಟ್ತಾ ಇದೀರ ನೀವು? ನಾವು ಮೂರ್ ತಲೆಮಾರು ತಲಾಂತರದಿಂದ ಕಟ್ಟಿದಿರಿ. 2 ಜೊತೆ 3 ಜೊತೆ ಕಟ್ಟಿರ್ತೀರಿ. ಈಗ ಈ ಕರಗಳಿಗೆ ಏನ್ ಬೆಲೆ ಹೇಳ್ತಾ ಇದೀರಿ? 3.5 ಲಕ್ಷ ಹೇಳ್ತಾ ಇದೀವಿ. 3.5 ಲಕ್ಷ. ಇದಕ್ಕೂ ಮೇಲ್ಪಟ್ಟು ಕಟ್ತಿದಿರೋ? ಈ 3.5 ಲಕ್ಷಕ್ಕೆ ಇಲ್ಲ, ಇದ್ರ ಮೇಲ್ಪಟ್ಟು ಕಟ್ಟಿದೀವಿ. ಇದ್ರ ಮೇಲ್ಪಟ್ಟು ಕಟ್ಟಿದಿರಿ. ಮೇಲ್ಪಟ್ಟು ಕಟ್ಟಿ ನಂದಿ ಬಸ ಸೇಲ್ ಮಾಡ್ದ. ಇವಾಗ ಇಲ್ಲೇ ಸೇಲ್ ಮಾಡ್ದ. ಈ ಒಂದ್ ಜೊತೆನಾ ಸೇಲ್ ಮಾಡ್ದ. ಇವಾಗ ಇವೊಂದ್ ಜೊತೆ ಅವೆ. ಈ ಜೊತೆ ಸೇರ್ ಮಾಡಿದ್ರಿ? ಈಗ ಸೇಲ್ ಆಗಿವ. ಏನ್ ವ್ಯಾಪಾರಕ್ಕೆ ಸೇಲ್ ಆಗೈತಣ್ಣ? 1,80,000 ಸೇಲ್ ಆಗವ. 1,80,000 ರೂಪಾಯಿ ಸೇಲ್ ಆಗೈತೆ ಅಂತ ಇದು. ಹೇಳಣ್ಣ, ಇವಕ್ಕೆ ಏನ್ ಬೆಲೆ ಹೇಳ್ತಿದ್ದೀರಿ ಅಂದ್ರೆ? ಅಣ್ಣ ಇವು 3.5 ಲಕ್ಷ. 3.5 ಲಕ್ಷ. 3 ಲಕ್ಷಕ್ಕೆ ಬೆಂಗಳೂರು ಯಲಹಂಕದವ್ರು ಕೇಳಿದ್ರು. ಯಲಹಂಕದವ್ರು ಕೇಳವ್ರೆ, ನಾವು ಕೊಟ್ಟಿಲ್ಲ. ನೀವು ಕೊಟ್ಟಿಲ್ಲ? ಅಲ್ಲಿ ಮನೆ ಹತ್ರ ಇನ್ನೊಂದ್ ಯಾರವೆ, ಒಂದ್ 3 ಲಕ್ಷದವು. ಇವಾಗ 2 ಈ ಜಾತ್ರೆಗೆ ಹಾಕೊಂಡ್ ಬಂದಿದ್ದ. 2 ಜಾತ್ರೆಗೆ ಹಾಕೊಂಬಂದಿನಿ. ನೀವು ಇದೊಂದ್ ಜಾತ್ರೆ ಅಲ್ದೇನೆ ಇನ್ಯಾವ ಜಾತ್ರೆಗೆ ಹೋಗಿದ್ದೀರಣ್ಣ? ನಾವು ಕೆಂಗಲ್ ಮಾಡ್ತೀವಿ, ನಂದಿ ಬಸವೇಶ್ವರ ಮಾಡ್ತೀವಿ. ನಂದಿ ಬಸವೇಶ್ವರ ಮಾಡ್ತೀರಿ. ಇವಾಗ ಆದ್ಮೇಲೆ ಲಿಂಗೇಶ್ವರ ಬಂದಿದ್ದೀವಿ. ನೆಕ್ಸ್ಟ್ ಮುಡ್ತರಗ್ ಹೋಗಿದ. ಮುಕ್ತಾರಿಗೆ ಹೋಗಿದ್ರಿ. ನೆಕ್ಸ್ಟ್ ಇವಾಗ ಮತಿದಳಪ್ಪ ಇನ್ನು 2-3ಕ್ಕೆ. ಮತಿದಳಪ್ಪ ಆದ್ಮೇಲೆ ಲಾಸ್ಟ್ ಮತಿದಳಪ್ಪ ಎಲ್ಲಿ ಅಣ್ಣ? ಇಲ್ಲಿ ಮತಿದಳೇಶ್ವರ ದೇವಸ್ಥಾನ, ಮಳವಳ್ಳಿ ತಾಲೂಕು ಮತಿದಳಪ್ಪ. ನೋಡಿ, ಮಿಸ್ಟೇಕ್ ಮಾಡ್ಕೊಬಿಡಿ, ಮಳವಳ್ಳಿ ತಾಲೂಕು ಮತಿದಳೇಶ್ವರ ದೇವಸ್ಥಾನ. ಯಾಕಂದ್ರೆ ಅಲ್ಲಿ ಇನ್ನೊಂದ್ ಐತೆ ಮೈಸೂರಲ್ಲಿ, ಆ ಅದಕ್ಕೋಸ್ಕರ. ಈಗ ಅಣ್ಣ, ಇದು ನೀವು ಶೋಗ್ ಹಾಕಿರೋದು, ಇದು ಜಾತ್ರೆ ಮಾಡ್ಬೇಕು ಅಂತ ಬಂದಿರೋದು ಇಲ್ಲಿಗೆ? ನಾವ್ ಎರಡಕ್ಕೂ ಮಾಡ್ತಾ ಇರೋದು, ವ್ಯವಸಾಯನೂ ಮಾಡ್ತೀವಿ, ಸೋಕಿನೂ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ ನಾವು. ನೀವು ಈಗ ರೈತಾಪಿ ಕುಟುಂಬ ನಮ್ದು, ಯಾವಾಗ ರೈತಾಪಿ ಕುಟುಂಬ. ನೀವು ಇದರಲ್ಲಿ ಈ ಕೆಲ್ಸಕ್ಕಂತಾರ ನೀವು ಜಮೀನ್ ಉಳುಕ್ ಮಾಡಿಕೊಂಡಿರೋ, ಇಲ್ಲ ಕಬ್ಬನ್ ಗಾಡಿ ಹೊಡಿಕ್ ಮಾಡಿಕೊಂಡಿರೋದು? ಜಮೀನು ಉಳುಮೆ ಮಾಡೋಕೆ, ಮತ್ತೆ ನಾವು ಭತ್ತ ನೆಡ್ತೀವಿ, ಅದಕ್ಕೆ ಮನೆಗಳು ಹೊಡೋಕೆ, ಮಠ ಮಾಡೋಕೆ, ಆ ಕೆಲ್ಸಗಳಿಗೆ ಮಡಿಕೊಂಡಿ ಕರ್ಗಳು. ಆ ಕೆಲ್ಸಕ್ಕೆ ಮಡಿಕೊಂಡಿದ್ರಿ. ಈಗ ಬೇರೆ ಜಾತ್ರೆಗೆ ಹೋಗಿದ್ರ, ಅಲ್ಲೇ ಯಾವ್ದಾರ ಪ್ರೈಸ್ ಗೀಜ್ ಮಾಡಿದ್ರಾ? ಮಾಮೂಲಿ ನಂದಿ ಬಸವೇಶ್ವರದಲ್ಲಿ ಪ್ರೈಸ್ ಆಗದ. ಏನ್ ಪ್ರೈಸ್ ಆಗ್ಯಾರ? ಮಾಮೂಲಿ ಸೀಲ್ಡ್ ಪ್ರಶಸ್ತಿ ಪತ್ರ ಕೊಟ್ಟವ್ರ. ಇವಾಗ ಇಲ್ಲಿ ಇವಾಗ ಇನ್ನು ಸೆಲೆಕ್ಷನ್ ಆಗಿಲ್ಲ, ಬುಟ್ಟೆಲ್ಲ ನೋಡಿ ಸೆಲೆಕ್ಷನ್ ಇನ್ನು ಬಿಟ್ಟಿಲ್ಲ. ಬುಟ್ಟಿ ಸೆಲೆಕ್ಷನ್ ಆಗದ, ಇನ್ನು ಯಾವ ಪ್ರೈಸ್ ಅಂತ ಆಗಿಲ್ಲ. ಸಾಯಂಕಾಲ 4 ಗಂಟೆಗೆ ಅಂತ ಹೇಳಿದಾರ. ಈಗ ಎಲ್ಲಾ ಜಾತ್ರೆಲ್ಲೂ ಮೊದ್ಲು ಹೆಂಗೈತಿತ್ತು, ಇವತ್ತು ಸೆಲೆಕ್ಷನ್ ಮಾಡಿದ್ರೆ ಇನ್ 4 ದಿವಸಕ್ಕೆ ಮಾಡೋದಾಯ್ತು. ಎಲ್ಲಾ ಈಗ ನಮ್ಮ ವಿಡಿಯೋದಲ್ಲಿ ಎಲ್ಲದ್ರಲ್ಲೂ ನಮ್ಮ ವಿಡಿಯೋದಲ್ಲಿ ಮಾತಾಡೋರೆ. ಬೇರೆ ದಿವಸ ಮಾಡ್ತಾ ಇದ್ರು, ಅವತ್ತೇ ಪ್ರೈಸ್ ಮಾಡ್ಬೇಕು ಅಂದ್ಬಿಟ್ಟು ವಿಡಿಯೋ ಮಾಡಿ ನಾವೇ ಬಿಟ್ಟಿದ್ದೋ. ಚೇಂಜ್ ಆಗದೆ, ಅದೇ ಸರಿ. ಇವಾಗ ಮಾಡ್ತಾ ಇರೋದು ಖುಷಿ ಆಗ್ತದೆ, ಎಲ್ಲರಿಗೂ ಖುಷಿ ಆಗದೆ. ಎಲ್ಲಾ ಜಾತ್ರೆ ಅವರು ಇದೇ ಮಾಡ್ಬೇಕು ಅಂತ ನೀವು ಒಂದ್ ಸ್ವಲ್ಪ ಹೇಳಿ ಅಣ್ಣ. ಎಲ್ಲಾ ಜಾತ್ರೆ ಅವರು ಅದೇ ಲೆಕ್ಕ ನಾವ್ ಹೇಳ್ತಾರಲ್ಲ, ಅದೇ ಎಲ್ಲಾ ಜಾತ್ರೆಲ್ಲೂ ಅದೇ ತರ ಮಾಡಿ ಸೆಲೆಕ್ಷನ್ ದಿನ ಪ್ರೈಸ್ ಮಾಡಿ, ಸೆಲೆಕ್ಷನ್ ಡಿಕ್ಲೇರ್ ಮಾಡಿ, ಇನ್ನು ನಿಮ್ಮ ಜಾತ್ರೆ ಇಂಪ್ರೂವ್ ಆಯ್ತು. ಜಾತ್ರೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯ್ತು. ಮತ್ತೆ ಅವರು ಇಂಪ್ರೂವ್ಮೆಂಟ್, ಜನಕ್ಕೆ ಪ್ರೋತ್ಸಾಹ ಕೊಟ್ಟಷ್ಟು ಯುವ ರೈತರುಗಳು ಹಳ್ಳಿಕರ್ ಬೆಳೆಸಕ್ಕೆ ಮಾಡೋಕೆ ಅವಕಾಶ ಕೊಟ್ಟಾಗೈತದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ಇವ್ರು ಅವ್ರ ಹಿರಿಯವರು ಮಕ್ಳುಗಳಿಗೆ ಸಪೋರ್ಟ್ ಕೊಡ್ಬೇಕು ಮಾಡಿ ಅಂತ ಹೇಳಿ, ಅದೆಲ್ಲ ಬೆಳೆಸ್ಬೇಕು. ಹೌದು ನೋಡಿ, ಕೇಳಿ ಇವ್ರು ಹೇಳ್ತಾರೆ. ಯುವ ರೈತರುಗಳಿಗೆ, ದನ ಸಾಕೋರ್ಗೆ ಒಂದ್ ಸ್ವಲ್ಪ ಮಾತಾಡೋಣ. ಅವ್ರಿಗೆ ಯುವ ಹುಡುಗರುಗಳು ಒಳ್ಳೆ ಚೆನ್ನಾಗಿರೋ ಕರುಗಳು ಕಟ್ಟಬೇಕು. ಅವ ಬೆಳವಣಿಗೆ ಮಾಡಿದ್ರೆ ಅದನ್ನ ಒಳ್ಳೆ ಲಾಭ ಅದ ಮಾಡ್ಬೇಕು. ಮತ್ತೆ ಅವ್ರ ತಂದೆ ತಾಯಿಗಳು ಸಪೋರ್ಟ್ ಕೊಡ್ಬೇಕು ಅವ್ರಿಗೆ, ಮಕ್ಳುಗಳು ಬೆಳೆಸಿ ಅಂತ ಹೇಳಿ. ಇವಾಗ ನಾವು 3 ತಲೆಮಾರಿಂದ, ಇವಾಗ ನಮ್ಮ ಅಜ್ಜ ಇದ್ರು, ಇವ್ರು ನಮ್ ತಂದೆಯವರು, ಇವಾಗ ನೆಕ್ಸ್ಟ್ ನಾವು 3ನೇ ತಲೆಮಾರು. 3 ತಲೆಮಾರು ತಾವು ನಾವು ಕಂಟಿನ್ಯೂ ಮಾಡ್ಕೊ ಬರ್ತಾ 3-4 ಗಂಟೆ ಮಾಡ್ಕೊ ಬರ್ತಾ ಇದೀವಿ. 4 ತಲೆಮಾರಿಂದ ಮಾಡ್ಕೊ ಬರ್ತಾ ಇದೀವಿ. ನೋಡಿ, ಇವ್ರು ಹೇಳ್ತಾ ಇರೋದು ನಿಜ. ನಿಮ್ ಮಕ್ಳುಗಳಿಗೆ ನೀವು ಪ್ರೋತ್ಸಾಹ ಕೊಡ್ಬೇಕು. ಯಾಕಂದ್ರೆ ಹಳ್ಳಿಕರ್ ಅಂತ ಇದ್ ಮಾಡಿದ್ರೆ ಅವ್ರು ಬೇರೆ ಕಡೆ ಕೆಟ್ಟ ಹಳ್ಳಿಕರ ಮೇಲೆ ಅಷ್ಟೊಂದು ಪ್ರೀತಿ ಇರುತ್ತೆ ಅವಾಗ ಅವ್ರಿಗೆ. ಅದರಿಂದ ಅವ್ರು ಒಳಗಡೆ ಕೆಟ್ಟ ಕೆಲಸ ಅನ್ನೋಕ್ ಹೋಗಲ್ಲ. ಮನೆ ದನವೇ, ನಾವು ಏನ್ ಮಾಡ್ಬೇಕು, ದನಿಗೆ ಏನ್ ಮಾಡ್ಬೇಕು, ಅವ್ರು ಸೇವೆ ಮಾಡುವ ಅಂತ ಮನೇಲೆ ಇರ್ತಾರೆ ಅಂತ ನೀವು ಹೇಳ್ತಾ ಇರೋದು. ಅದನ್ನೇ ಹೇಳ್ತದ. ಆಮೇಲೆ ಜವಾಬ್ದಾರಿ ಬರ್ತದೆ, ಆಮೇಲೆ ಇದರಿಂದ ಒಳ್ಳೆ ಉಪಯೋಗ ಅದೇ ಮಾಡ್ಬೇಕು ಅವೆಲ್ಲ. ನೋಡಿ, ಹಾಗಾಗಿ ಯುವಕರುಗಳೆಲ್ಲ ಸಪೋರ್ಟ್ ಮಾಡಿ ಮುಂದೆ ಒಳ್ಳೊಳ್ಳೆ ಕರುಗಳು ಕಟ್ಟಿ ಬೆಳವಣಿಗೆ ಮಾಡಿಸ್ಬೇಕು, ಹಳ್ಳಿ ಕರು ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಇವ್ರು ಹೇಳ್ತಾವ್ರೆ. ಇವಾಗ ನೋಡಿ ಅಣ್ಣ, ನೀವ್ ವ್ಯಾಪಾರ ಬಿಟ್ಟಿದ್ರಲ್ವಾ? ಯಾರು ಫೋನ್ ಮಾಡಿದ್ರೆ ನಿಮ್ಗೆ ಬರ್ತೀರಿ, ವ್ಯಾಪಾರ ಬಿಡ್ತೀರಲ್ವಾ? ಮೊಬೈಲ್ ನಂಬರ್ ಹೇಳಿ. 9916 71 9448 9448. ನೋಡಿ, ವ್ಯಾಪಾರಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಂತೆ. ವ್ಯಾಪಾರ ಮಾಡಿದ್ರೆ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ ಅವ್ರಿಗೆ. ಅಣ್ಣ ನಮಸ್ಕಾರ. ನಮಸ್ಕಾರ. ಯಾವ್ರವ್ರು ಅಣ್ಣ? ಸಟ್ಟಳ್ಳಿ. ನಿಮ್ಮವೇತು ಏನೆಲ್ಲ ಆಗಿದಾವಣ್ಣ? ಕಡೆ ಕೆಲ್ಸಕ್ಕೋ ಸೋಕಿಗೆ ಅಣ್ಣ? ಕೆಲಸ ಸೋಕಿ ಎರಡು ಮಾಡ್ತೀವಿ. ಕೆಲಸ ಸೋಕಿ. ಏನ್ ಕೆಲಸ ಮಾಡ್ತೀರಿ? ಕಬ್ಬು, ಉಳುಮೆ, ಮುಳ್ಳು. ಏನ್ ವ್ಯಾಪಾರ ಹೇಳ್ತಾ ಇದೀರಿ? 8 ಲಕ್ಷ. 8 ಲಕ್ಷ. ನಿಮ್ಮ ಹೆಸರೇನಣ್ಣ? ಬೊಮ್ಮೇಗೌಡ. ಈಗ 8 ಲಕ್ಷ ಹೇಳ್ತಾ ಇದೀರ ಅಣ್ಣ. ಬೇರೆಯವ್ರು ಏನಾರ ಕೇಳಿದ್ರೆ ಇದ್ಯಾಕೆ ಇಷ್ಟು ರೇಟು ಅಂತ?
ಅದು ಕೇಳಿ ಬಂದ್ಮೇಲೆ ವ್ಯಾಪಾರಕ್ಕೆ ಬಂದಾಗ ಕೊಡೋದು ಹೆಚ್ಚು ಕಮ್ಮಿ. ಅವಾಗ ಹಾ. ಅವಾಗ ವ್ಯಾಪಾರ. ನಿಮ್ಮ ಹತ್ರ ಇದೊಂದ್ ಜೊತೆನೆ ಯಾವಾಗ್ಲೂ ಸಾಕ್ತೀರಾ? ಅವಾಗ್ಲೂ ಇರ್ತಾವಣ ದನ, ವ್ಯಾಪಾರನೇ ಮಾಡೋದು ನಾವು. ವ್ಯಾಪಾರ. ಇವತ್ತು ಸೆಲೆಕ್ಷನ್ ಅಲ್ಲಣ್ಣ? ಇವಾಗ ಸೆಲೆಕ್ಷನ್ ಸೆಲೆಕ್ಷನ್ ಅಲ್ಲಿ ಏನಾರ ಮಾತಾಡಿದ್ರ? ಏನು ಇಲ್ಲ, ಸೆಲೆಕ್ಷನ್ ಹೊಡೆದಿವಿ. ಹಾ. ನೋಡಿದ ಪ್ರೈಸ್ ಇನ್ನೂ ಅಲಾಸ್ ಆಗಿಲ್ಲ. ಇನ್ನು ಯಾವಾಗ ಅನೌನ್ಸ್ಮೆಂಟ್? ಇವತ್ತು ಸಾಯಂಕಾಲ 4 ಗಂಟೆಗೆ ಅನೌನ್ಸ್ಮೆಂಟ್. ನೋಡಿ ಇವರು ಪ್ರೈಸ್ ಮಾಡೋರೆ. ಇದು ಯಾವ ಜಾತ್ರೆ ಅಣ್ಣ? ಇದು ಹನುಮಂತ ನಗರ ಜಾತ್ರೆ. ಹನುಮಂತ ನಗರ ಜಾತ್ರೆ. ಯಾವ್ದು? ಮಧುರ್ ತಾಲೂಕು, ಮಧುರ್ ತಾಲೂಕು. ಆತ್ಮಲಿಂಗೇಶ್ವರ. ಮಲ್ಲಿಗೇಶ್ವರ. ನೋಡಿ ನೀವು ವರ್ಷ ಬರ್ತೀರಲ್ಲ ಅಣ್ಣ? ಇದೊಂದೇ ಜಾತ್ರೆ ಮಾಡ್ತೀರಾ, ಬೇರೆ ಬೇರೆ ಜಾತ್ರೆ ಮಾಡ್ತೀರಾ? ಎಲ್ಲಾ ಜಾತ್ರೆ ಹೋಯ್ತು. ಎಲ್ಲಾ ಜಾತ್ರೆ ಮಾಡ್ತೀರಿ. ಇಲ್ಲಿಂದ ಆದ್ಮೇಲೆ ಬೇಬಿಗೆ ಹೋಯ್ತಾರಂತೆ. ನೋಡಿ 8 ಲಕ್ಷ ವ್ಯಾಪಾರ ಹೇಳ್ತಾ ಇದ್ರಿ ಅಣ್ಣ. ಈಗ ರೆಸ್ಟ್ ಕೊಟ್ಟಿದ್ದೀರಾ? ಈಗ್ಲೂ ಕೆಲಸ ಮುಗಿಸ್ಕೊಂಡೆ ಬಂದದ? ಮಾಮೂಲಿ ಕೆಲಸ ಮಾಡ್ತೀವಿ, ರೆಸ್ಟ್ ಇದ್ರೆ ರೆಸ್ಟ್ ಆದ್ರೆ ರೆಸ್ಟ್, ಕೆಲಸ ಆದ್ರೆ ಕೆಲಸ ಮಾಡ್ತೀರಾ. ನೋಡಿ ಈಗ ಬಂದ್ರೆ ವ್ಯಾಪಾರ ಬಿಡ್ತೀರಿ? ಬಿಡ್ತೀವಿ ಅಣ್ಣ. ಬಿಡ್ತೀರಿ. ನಿಮ್ಮ ಮೊಬೈಲ್ ನಂಬರ್ ಹೇಳಿ. 97 31 97 31 40 40 40 40 40 43. 43. ನೋಡಿ ನಂಬರ್ ಹಾಕಿರ್ತೀನಿ, ಬೇಕು ಅನ್ನೋರು ಕಾಲ್ ಮಾಡಿ. ಚೆನ್ನಾಗವೆತ್ತು. ನಿಮ್ದು ಯಾವ ತಾಲೂಕು ಗೊತ್ತದಣ್ಣ? ಮಧುರ್ ತಾಲೂಕು. ಮಧುರ್ ತಾಲೂಕು. ನಮಸ್ಕಾರ. ನಮಸ್ತೆ ಅಣ್ಣ. ಯಾವ್ರಣ್ಣ? ಕೂಡ್ಗೆರೆ ಅಣ್ಣ. ಕೂಡ್ಗೆರೆ. ಮಧುರ್ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್, ಸಿಗಕೆರೆ ಹೋಬಳಿ. ಹಾ. ಉಮೇಶ್ KH. ಉಮೇಶ್ KH. ಹಾ. ನಿಮ್ಮ ಅಣ್ಣ ಕರುಗಳು? ಹಾ, ನಮ್ಮ ಅಣ್ಣ. ಏನ್ ಬೆಲೆ ಹೇಳ್ತಿದ್ದೀರಿ ಅಣ್ಣ? ಅಣ್ಣ 2.5 ಹೇಳ್ತಾ ಇದೀವಿ. 2.5. ಹಾ. ಈಗಿನ ಯುವಕರುಗಳಣ್ಣ ಎಲ್ಲಾರು ಹಳ್ಳಿ ಕರ್ ಕಟ್ಬೇಕು ಅಂತಾರ, ಅದ್ರ ಬಗ್ಗೆ ಏನಾರ ಮಾತಾಡ್ತೀರಾ? ಹೌದಣ್ಣ, ಇವತ್ತಿನ ಯುವಕರು ಹಳ್ಳಿ ಕಾರ್ ಕಟ್ಟಿ ಹಳ್ಳಿ ಕಾರ್ ಬೆಳೆಸ್ಬೇಕು ಅಂತ ಆಸೆ ಅಣ್ಣ. ಹಾ. ಆದ್ರೆ ಹಳ್ಳಿ ಕಾರ್ ಕಟ್ಟುವಂತ ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ. ಆದ್ರೆ ಬೆಲೆ ಕೊಡುವಂಗೆ ಸರ್ಕಾರ ಏನು ಅನುಕೂಲ ಮಾಡ್ಕೊಡ್ತಾ ಇಲ್ಲ. ಹಾ. ಹಂಗಾಗಿ ಹಳ್ಳಿ ಕಾರ್ ಕಟ್ಲಿ ಅಂತ ಎತ್ತಿಸುವಾಗ ಆಸೆ ಪಡ್ತೀನಿ. ಆಸೆ ಪಡ್ತೀರಿ? ಹಾ. ನೀವು ಯುವಕರು ಹೇಳ್ತಾ ಇರೋದು ಈ ಮಾತು. ಹೌದಣ್ಣ. ನೋಡಿ ನಿಮ್ ಯುವಕರುಗಳಿಗೆ ಇವರು ಒಂದು ಮಾತು ಹೇಳ್ತವ್ರೆ, ಕೇಳಿ. ಅಣ್ಣ ಈ ಜಾತ್ರೆ ಹೆಂಗ್ ನಡೀತೈತೆ? ಪರವಾಗಿಲ್ಲ ಅಣ್ಣ, ಈ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ನಡೀತಾ ಇದೆ. ಈ ವರ್ಷ ಚೆನ್ನಾಗಿ ನಡೀತದೆ. ಹೋದ ವರ್ಷ ಹೆಂಗ್ ನಡೀತೈತೆ? ಹೋದ ವರ್ಷ ಏನ್ ಅಂತ ಏರ್ ಕಟ್ಟಿರ್ಲಿಲ್ಲ. ಹಾ. ಈ ವರ್ಷ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಹಾ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಪನ್ನಾಗ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾ. ಯಥೇಚ್ಛವಾಗಿ ಬಂದಿದೆ ಏರಿ ಈ ಸರಿ. ಹೆಚ್ಚು ಬಂದೈತೆ. ಹಾ. ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗೈತಾ? ಎಲ್ಲಾ ಅನುಕೂಲ ಚೆನ್ನಾಗಿ ಮಾಡಿದೆ. ನೀರಿಂದು, ಊಟದ್ದು, ಹಾ. ಕರೆಂಟ್ದು, ಎಲ್ಲ ಪ್ರತಿಯೊಂದು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈ ಸತಿ ಏನ್ ಪ್ರೈಸ್ ಮಾಡಿದಾರಣ್ಣ? ಪ್ರೈಸ್ ಅಮೌಂಟ್ ಮಾಡಿದ್ರಣ್ಣ ಈ ಸರಿ. ಅಮೌಂಟ್ ವರ್ಷ ಏನೋ ಬೇರೆ ಮಾಡಿ ಎಲ್ಲ ಸರಿ ಇಲ್ಲ ಅಂತ ಯಾರು ಎತ್ಕೊಂಡು ಬರ್ತಿರ್ಲಿಲ್ಲ. ಹಾ. ಈ ಸರಿ ಹೆಚ್ಚಿನ ಬೆಲೆ ಅಮೌಂಟ್ ಮಾಡಿ ಮತ್ತೆ ಎತ್ಕೊಳ್ಳೆಲ್ಲ ಬರುವಂಗ ವ್ಯವಸ್ಥೆ ಮಾಡಿ, ಚಪ್ರಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಹೌದಣ್ಣ. ಈಗ ನೀವು ಈ ವರ್ಷನೇ ಬಂದಿರೋದು? ಪ್ರತಿಯೊಂದು ವರ್ಷ ಬರ್ತಾ ಇರ್ತೀರಾ? ಇಲ್ಲ, ಪ್ರತಿ ವರ್ಷ ಬರ್ತಾ ಇದ್ದು ನೋಡಕ್ಕೆ ಎತ್ತಾಗ್ತಿಲ್ಲ. ಈ ವರ್ಷ ಎತ್ತಾಕ್ಬೇಕು ಅಂತ ಖುಷಿಯಿಂದ ಹಾಕಿದ್ವಿ. ಇದೊಂದೇ ಜಾತ್ರೆ ಮಾಡೋದು ನೀವು? ಇಲ್ಲ, ಎಲ್ಲಾ ಜಾತ್ರೆಗೆ ಹೋಗ್ತೀವಿ. ಯಾವ ಜಾತ್ರೆ ಮಾಡ್ತೀರಾ? ನಂದಿ ಬಸವಣ್ಣ, ಐನಗುಡಿ, ಮುಡ್ತೋರೆ, ಮದ್ದೂರು. ಈಗ ಇದೊಂದೇ ಜೊತೆನೆ ಈ ವರ್ಷದಲ್ಲಿ ಕಟ್ಟಿರೋದು? ಬೇರೆ ಬೇರೆ ವ್ಯವಹಾರ ಬೇರೆ ಬೇರೆ ಚೇಂಜ್ ಮಾಡ್ತಾ ಇರ್ತೀವಿ. ಪ್ರೈಸ್ ಏನಾದ್ರು ಮಾಡಿಸಿದೀರಾ? ಪ್ರೈಸ್ ಏನು ನಾವು ಪ್ರೈಸ್ ಹಾಕಲ್ಲ, ಈ ವರ್ಷ ಹಾಕಿದ್ವಿ. ಈ ವರ್ಷ ಮಾತ್ರ ಹಾಕಿರೋದು ನೀವು? ಈ ವರ್ಷ ಯಾವ ಯಾವತ್ತು ಹೋಗಿದ್ರಿ ಅಂದ್ರೆ? ನಂದಿ ಬಸವಣ್ಣಗೆ ಹೋಗಿದ್ದೋ. ಕೆಂಗಲ್ಲು. ಈಗ ಇವಕ್ಕೆ ಏನ್ ಬೆಲೆ ಹೇಳ್ತಿದ್ರಿ ಅಂದ್ರೆ ನೀವು? 2.5 ಲಕ್ಷ. 2.5 ಲಕ್ಷ. ವ್ಯಾಪಾರಕ್ಕೆ ಬಿಟ್ಟಿದ್ದೀರಾ? ವ್ಯಾಪಾರ ಏನು ಬಿಟ್ಟಿಲ್ಲ ಇನ್ನ. ಬಿಟ್ಟಿಲ್ಲ ಇನ್ನು. ಏನ ಅಕಸ್ಮಾತ್ ಯಾರು ಹಿಂಸೆ ಮಾಡಿ ಏನಾರ ಬಂದ್ರೆ ಬಸಬ್ಬಳ ತಕ್ಕ ಒಂದೇನೋ 1,000 ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಿ. ನಿಮ್ದು ಯಾವ ಊರು ಅಂದ್ರೆ? ಕೊಕ್ರಬೆಳ್ಳೂರ್ ಹತ್ರ, ಕೂಡ್ಗೆರೆ ಅನ್ಬಿಟ್ಟು, ಮಧುರ್ ತಾಲೂಕು. ಮದ್ದೂರು ತಾಲೂಕು. ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳಿ. 9108 9108 958 958 666 666. ನೋಡಿ ನಂಬರ್ ಹಾಕಿರ್ತೀನಿ. ಅವರು ಖುಷಿ ಪಟ್ರೆ ನೀವು ಒಂದ್ ಕಾಲ್ ಮಾಡಿ ಕೇಳಿ ಕೊಡ್ತೀರಾ ಅಂತ, ಅದ್ರ ಬಗ್ಗೆ ಅವರು ಮಾಹಿತಿ ಕೊಡ್ತೀರಾ ಅಲ್ವಣ? ಹೌದು. ನೋಡಿ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ಬರಲ್ಲ ಅಂತ ಹೇಳು. ಮಡ್ಕ ಸೀಟ ತೂಳ್ಳೆ ಮಾಡ್ಕತಿಯಲ್ಲ. ಹೌದಣ್ಣ. ಹಲೋ.